ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ತಾಲೂಕು ಆಡಳಿತ ಪ್ರತಿ ವರ್ಷವೂ ಕೂಡ ಜಗಜೀವನ್ ರಾಮ್ ಜಯಂತಿಯನ್ನು ಅಂಬೇಡ್ಕರ್ ಜಯಂತಿಯ ಜೊತೆಗೂಡಿ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದಾರೆ. ಇದರಲ್ಲಿ ನಮ್ಮದು ಯಾವುದೂ ಕೂಡ ತಕರಾರಿಲ್ಲ. ಆದರೆ ಕೆಲವೇ ವ್ಯಕ್ತಿಗಳನ್ನು ಮುಂದಿಟ್ಟುಕೊಂಡು ಜಗಜೀವನ್ ರಾಮ್ ಜಯಂತಿಯನ್ನು ಕಡೆಗಣಿಸಿ ಜೊತೆಗೆ ಸಮುದಾಯದ ಮುಖಂಡರನ್ನು ಕೂಡ ನಿರ್ಲಕ್ಷ್ಯ ಮಾಡಿರುವ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಕಾರ್ಯಕ್ರಮದಿಂದ ಹೊರಬಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಸ್ಟಿಕ್ಕು ನಾಗಮಂಗಲ ತಾಲೂಕು ಏನಿವಾಗ ತಾಲೂಕು ಆಡಳಿತ ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ಅಂಬೇಡ್ಕರ್ ಜಯಂತಿನ ಇವತ್ತಿನ ಆಚರಣೆ ಮಾಡ್ತಾರೆ ನಾಗಮಂಗಲ ತಾಲೂಕು ಆಡಳಿತ. ಅದರಲ್ಲೂ ಏನು ನಮ್ಮ ಜಗಜೀವನ್ ರಾಮ್ ಜಯಂತಿ ಏಪ್ರಿಲ್ 5ಕ್ಕೆ ಮಾಡಬೇಕಾಯಿತು ತಾಲೂಕು ಆಡಳಿತ, ಅದನ್ನು ಅವರು ಜೊತೆಲೇ ಮಾಡಬೇಕು ಅಂತ ಏಪ್ರಿಲ್ 14ಕ್ಕೆ ಆಯೋಜನೆ ಮಾಡಿದ್ರು. ಆದರೆ ಏನಿವತ್ತು ನಮ್ಮ ಮಾದಿಗ ಸಮುದಾಯವನ್ನು ಕಡೆಗಣಿಸಿ ಯಾವುದೇ ಮುಖಂಡರುಗಳನ್ನ ಸಭೆಗೆ ಆಹ್ವಾನಿಸದೆ ನಮ್ಮನ್ನ ಇದರ ಬೇಜವಾಬ್ದಾರಿಯಿಂದ ಈ ಒಂದು ತಾಲೂಕು ಆಡಳಿತ ಜಯಂತಿನ ಆಚರಣೆ ಮಾಡ್ತದೆ. ಮುಂದೊಂದಿನ ಈ ಥರ ಆಗ್ಬರ್ತಾನೆ ಅಂತ ನಮ್ಮ ಒಂದು ಎಚ್ಚರಿಕೆ ಗಂಟೆನ ತಾಲೂಕು ಆಡಳಿತಕ್ಕೆ ಕೊಡ್ತಾ ಇದ್ದೀವಿ. ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಗಮನ ಹರಿಸಿ ತುರ್ತಾಗಿ ಸಭೆ ಕರೆದು ನೆಕ್ಸ್ಟ್ ಒಂದು ಜಯಂತಿನ ಆಯೋಜನೆ ಮಾಡಿ ಮೀಟಿಂಗ್ ಸಭೆ ಕರೆದು ಇದನ್ನು ಆಯೋಜಿಸಬೇಕು. ನಾವು ಇದಕ್ಕೆ ಖಂಡಿಸ್ತಾ ಇದ್ದೀವಿ. ಜಯಂತಿನ ಯಾರನ್ನೂ ಕರೆದಿಲ್ಲ ಇದುವರೆಗೂ. ನಮ್ಮ ಏನು ಜಗಜೀವರಾಮ್ ಸಂಘಟನೆಗಳಾಗ್ಬೋದು ಆ ಜನಾಂಗದ ನಾಯಕರುಗಳಲ್ಲಿ ಕಡೆಗಣಿಸದೆ ಯಾರನ್ನೂ ಆಹ್ವಾನಿಸಿಲ್ಲ. ಅದರಲ್ಲೂ ಒಂಬಯ್ಯ ಮತ್ತು ನಮ್ಮ ಏನು ನಂಜುಂಡಪ್ಪನ ಇಬ್ಬರನ್ನ ಬಿಟ್ಟರೆ ಯಾರನ್ನೂ ಇದುವರೆಗೂ ಈ ಸಮುದಾಯದ ಇಬ್ಬರು ಬಿಟ್ಟರೆ ಯಾರನ್ನೂ ಕರೆದಿಲ್ಲ. ಆದ್ದರಿಂದ ತಾಲೂಕು ಆಡಳಿತ ಎಚ್ಚರಿಕೆಗೊಂಡು ಇದರ ಜಿಲ್ಲಾಡಳಿತಕ್ಕೆ ಗಮನ ತಂದು ಇದನ್ನು ಮುಂದೊಂದು ದಿನ ಈ ಥರ ಆಗಬಾರ್ದು ಅನ್ನೋದನ್ನು ಸರಿಪಡಿಸಬೇಕು ಅನ್ನೋ ತಮ್ಮಲ್ಲಿ ಒಂದು ಮನವಿ. ಬಹಿಷ್ಕಾರ ಆಗೋದಲ್ಲ ನಮ್ಮ ಜಗಜೀವನ್ ರಾಮ್ ಜಯಂತಿಯ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಯಾವುದೇ ಮುಖಂಡರನ್ನು ವೇದಿಕೆಗೆ ಕರೆಯುವುದಿಲ್ಲ. ಶಿಷ್ಟಾಚಾರವನ್ನು ಪಾಲನೆ ಮಾಡಿಲ್ಲ. ಕಾಟಾಚಾರಕ್ಕೆ ತಮಗೆ ಬೇಕಾದ ವ್ಯಕ್ತಿಗಳನ್ನು ಕುಳಿಸಿಕೊಂಡು ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದಾರೆ. ನಮ್ಮ ಸಮುದಾಯವನ್ನು ಕಡೆಗಣಿಸಿದ್ದಾರೆ ಎಂದು ತಾಲೂಕು ಆಡಳಿತದ ವಿರುದ್ಧ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಗಳ ಮೂಲಕ ಜಯಂತಿಗೆ ಬಂದಿರೋ ಕಾರಣದಿಂದ ಕೆಲವು ಜನಗಳನ್ನು ಮಾತ್ರ ವೇದಿಕೆಗೆ ಆಹ್ವಾನಿಸಿ ನಮ್ಮ ಜನಗಳ ಮುಖಂಡರುಗಳನ್ನು ವೇದಿಕೆಗೆ ಕರೆಯದಲ್ಲೇ ಇರ್ತಕ್ಕಂಥದ್ದು ನಮಗೆಲ್ಲರೂ ಬೇಸರ ತಂದಿರ್ತಕ್ಕಂಥ ವಿಷಯ. ಅದರಿಂದ ಬರೀ ನೋಟಿಸ್ ಕೊಟ್ಬಿಟ್ಟು ಕಾಟಾಚಾರ ಮಾಡೋದು ನಮ್ಮನ್ನು ನಮ್ಮ ಮುಖಂಡರು ವೇದಿಕೆಯಲ್ಲಿ ನಮಗೊಂಥರ ಒಂದು ಒಂದೊಂದಿನ ಈ ಥರ ಆಗಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ಅಧಿಕಾರಿಗಳು ಗಮನ ತರ್ತಾ ಇದ್ದಾರೆ. ಬೇರೆ ಏನು ಉದ್ದೇಶ ಇಲ್ಲ. ಇದೇ ಸಂದರ್ಭದಲ್ಲಿ SC/ST ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಜಗಜೀವನ್ ರಾಮ್ ಯುವ ಅಧ್ಯಕ್ಷರಾದ ನಲ್ಗುಂದಿ ನಾಗರಾಜ್, ಆದಿಜಾಂಬವ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ಹನುಮಂತು, ಆದಿಜಾಂಬವ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ, ಒಳ ಮೀಸಲಾತಿ ನಿರ್ದೇಶಕರಾದ ಕುಮಾರ್ ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.